ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀನು ಹೇಗಿದ್ದೀಯಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಇಲ್ಲಿಂದ ನೈಟಿಂದ ಶುರು ಮಾಡ್ತಾ ಇದೆ. ಎಲ್ಲರೂ ಬೆಳಗ್ಗೆ ಹೊತ್ತು ಮಾಡಿದ್ರೆ ನಾವು ನೈಟಿಂದ ಶುರು ಮಾಡ್ತೀವಿ ಗೈಸ್. ಅದೇ ಲೇಟೆಸ್ಟ್ ವ್ಲಾಗ್. ಇದೇ ಬ್ರೇಕಿಂಗ್ ನ್ಯೂಸ್. ಎಸ್, ತುಂಬ ಚಳಿ ಗೈಸ್. ಆಚೆ ಬೆಡ್ಶೀಟು, ಟೊಪ್ಪಿ, ಸ್ವೆಟರು ಎಲ್ಲ ಹೊಚ್ಕೊಂಡು ಚೆನ್ನಾಗಿ ಮಲ್ಕೊಳ್ಳಿ. ಆಚೆ ಬರ್ಬಿಡಿ. ನಮಗೊಂದು ಸ್ವಲ್ಪ ಹುಚ್ಚಿದೆ ಅನ್ಕೊಳ್ಳಿ, ಅದಕ್ಕೆ ಬಂದಿದ್ದೀವಿ. ನೀವು ಬರ್ಬಿಡಿ. ನೀವೆಲ್ಲ ಯಾರು ಟ್ರೈ ಮಾಡಕ್ ಹೋಗ್ಬಿಡಿ ಗೈಸ್. ಸಿಕ್ಕಾಪಟ್ಟೆ ಚಳಿ. ಇವ್ರ ಜೊತೆ ಸೇರಿ ನಾನು ತಿಕ್ಲಿ ಆಗ್ಬಿಟ್ಟಿದ್ದೀನಿ. ನೀವು ಇವ್ರ ಲಾಕ್ ನೋಡ್ಬಿಟ್ಟು ನೀವು ತಿಕ್ಲಿ ಆಗಿ. ಗೈಸ್, ವಾಯ್ಸ್ ಇದೆ, ಬ್ಲರ್ ಮಾಡ್ತೀನಿ ಆಯ್ತಾ? ಬೀಪ್ 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 ಬೀಪ್. ಲವ್ ಯು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಯಾರೋ ಹೇಳಿದ್ರು ಚಾನೆಲ್ ಬ್ಲಾಕ್ ಆಗುತ್ತೆ, ಅದೆಲ್ಲ ಮಾಡಬಾರ್ದು ಅಂತ. ಬೇಸಿಕ್ ಸೆನ್ಸ್ ಇಲ್ಲ ಕೆಲವರಿಗೆ. ಸರಿ, ನನ್ನ ಪತಿ ದೇವರಿಗೆ. ಸ್ಮೋಕ್ ಎಫೆಕ್ಟ್. ನಮ್ಮೂರಲ್ಲಿ ಚಳಿ ಇದೆ, ನಮ್ಮ ಮನೆ ಹತ್ರ ತುಂಬಾ ಚಳಿ ಇದೆ. ನಿಮ್ಮ ಮನೆ ಹತ್ರ ಚಳಿ ಇದ್ರೆ ಕಾಮೆಂಟ್ ಮಾಡಿ. ಚಳಿ ಇರುತ್ತೆ, ಬೆಂಗಳೂರೇ ಚಳಿ ಹೊಡಿ. ಅದು ಅವ್ರಿಗೆ ಇರ್ಬೇಕು ಡೌಟ್, ನಿಂಗಲ್ಲ. ನಿಮ್ ಡೌಟ್ ನಾನು ಕ್ಲಿಯರ್ ಮಾಡ್ತೀನಿ. ಓಕೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ಟ್ರೀಟ್ ಲೈಟಲ್ಲಿ ಒಂದು ರೀಲ್. ವಾವ್. ಓಕೆ, ಎಡಿಟ್ ಮಾಡೋಣ. ಓಕೆ, ಸ್ಟ್ರೀಟ್ ಲೈಟಲ್ಲಿ ಒಂದು ಶಾರ್ಟ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಶಾರ್ಟ್ಸ್ನ ಚೆಕ್ ಮಾಡಿ ಸಿಗುತ್ತೆ. ಓಕೆ, ಲವ್ ಯು ಗೈಸ್. ಇವಿಗೆ ವಿಡಿಯೋ ನೋಡ್ತಾ ಇರಿ. ಅಣ್ಣ ಬಾಯ್, ಹ್ಯಾಪಿ ಜರ್ನಿ. ಬಾಯ್. ಆ ಬ್ಯಾಗ್ ತಂದಿದ್ರಲ್ಲ ಅಣ್ಣ, ವಾಷಿಂಗ ಹೇಳ್ಬೇಕು ತಾನೆ, ನಾನು ಹಂಗೆ ಪ್ಯಾಕ್ ಮಾಡಿಟ್ಟಿದ್ರೆ. ಅದಕ್ಕೆ ಬಾಯ್ ಅಣ್ಣ, ಹ್ಯಾಪಿ ಜರ್ನಿ. ರೀಚ್ ಆದ್ಮೇಲೆ ಕಾಲ್ ಮಾಡಿ. ನೋಡಿ ಅಂಕಲ್ದು ಶುರು ಆಯ್ತು ದಮ್ಮು. ರಾಘು, ಫೋನ್ ಯಾಕೋ ಹ್ಯಾಂಗ್ ಆಗ್ತಿದೆ. ಹಾಯ್ ಪಡೋ. ಏನ್ ತಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅಕ್ಕ ಚಾನಲ್ನ ಯೂಟ್ಯೂಬ್ ಚಾನಲ್ ಬಂದ್ ಬೆಳಗ್ಗೆ ಆಯ್ತು, ಈಗ ವ್ಲಾಗ್ ಸ್ಟಾರ್ಟ್ ಮಾಡಿರು. ಯಾರೋ ಒಬ್ರು ಹೊಸೊಬ್ರು ಎಂಟ್ರಿ ಕೊಟ್ಟಿದ್ದಾರೆ. ಹಾಯ್ ಮಾಡೋ. ಹಾಯ್. ಬಾಲ ಅಲ್ಲಾಡಿಸ್ತಾನೆ ಇರು ನೀನು ಯಾವಾಗ್ಲೂ. ಹೌದು, ವಾಪಸ್ ಬರ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲಿಗೆ ಹಾಕಿದ್ರಿ ಲೊಕೇಶನ್? ಕಾಮಿಡಿ. ಇಲ್ಲ ಇಲ್ಲ, ಸ್ಟ್ರೈಟ್ ಆಗಿ ಹೋದ್ರು ಅನ್ಸುತ್ತೆ. ಬೇರೆದ್ ಅನ್ಸುತ್ತೆ, ನಮ್ದಲ್ಲ ಗಾಡಿ. ತಗೋ, ನನ್ನ ತೋರ್ಸೋಂಗೆ. ನೋಡಿ, ಇವ್ರ ಅತ್ತೆ ವರ್ಷಕ್ಕೊಂದ್ಸಲ, ಹೋದ ವರ್ಷ ಬಂದವ್ರು, ಈ ವರ್ಷ ಬಂದಿದ್ದಾರೆ. ನೋಡಿ, ಬೈತಾ ಇದ್ದಾಳೆ, ಹಿಯಾ ಬೈತಾ ಇದ್ದಾಳೆ. ಗಂಬ ಇಲ್ಲಿ ನೋಡು, ಗಂಬ ಹಾಯ್ ಮಾಡು. ಇಲ್ಲ ನಿಂತಿದ್ಯಾ? ಮೋಸ್ಟ್ಲಿ ಇದು ಇಲ್ಲಿ ನೋಡಿ, ಯೂ ಟರ್ನ್ ತಗೊಂಡು ಹೋದ್ರು ಅನ್ಸುತ್ತೆ. ರೋಡ್ ಗೊತ್ತಾಗಿಲ್ಲ, ಸ್ಟ್ರೈಟ್ ಆಗಿ ಹೋದ್ರು ಅನ್ಸುತ್ತೆ. ನೋಡು, ನಾನೇ ಏನ್ ಅತ್ತೆ ಸೊಸೆದೇನ್ ಲವ್. ಏನ್ ಎತ್ಕೊಂಡಿದ್ದಾಳೆ ನೋಡು, ಎಷ್ಟು ಚಂದ. ಕ್ಲೀನಾಗಿ ಕರೆಕ್ಟಾಗಿ ಮಾಡು ವಿಡಿಯೋ. ಇವಾಗ ಗುಡ್ ಮಾರ್ನಿಂಗ್ ಕತ್ಲಾಗಿದೆ. ಇಲಾಚಿ ತಗೊಂಬರ್ತೀನಿ ಅಂತ ಅನ್ನಲ್ಲ ಅವಾಗ್ಲೇ. ಅವ್ರೇನೋ ಹಚ್ಚಣ ಅಂತಾರೆ ಗೈಸ್, ಅವ್ರು ಹಚ್ಚಕ್ ಬಿಡ್ತಾ ಇಲ್ಲ. ಅದೇನು ಹಚ್ಚಕ್ಕೆ ಅಂತ ಕಮೆಂಟ್ ಹಾಕಿ ನೀವೇ. ಗೊಂಬಟಿ ನಮ್ಮ ಮುದ್ದು ಸಿಸೆ. ಅವಳು ಇಳಿಸು ಕೆಳಗೆ. ಪಂಡು ಇಳಿಸು ಕೆಳಗೆ. ಓಕೆನಾ? ಇಲ್ಲ ಇಲ್ಲ, ಬೀಳಲ್ಲ ಅವಳು. ಪರವಾಗಿಲ್ಲ, ಅವಳು ಚಪ್ಪಲ್ ಹಾಕಿದ್ರೆ ಗೊತ್ತಲ್ಲ ನಡೆಯೋದು.
ನಿಂಗೆ ಗೊತ್ತಿಲ್ಲಲ್ಲ, ಆನೆಕಾಲು. ಮಿಮ್ಮಿಯಲ್ಲಿ ಬಂಗಾಡಿ ಹೆಂಗಂತಾಳೆ? ಗೊಂಬಟಿ ಫುಲ್ ಟೈಟ್. ಅಮ್ಮ ನ್ಯೂ ಇಯರ್ ಮುಗ್ದೋಗಿದೆ, ಕೂತ್ಕೊಳ್ಳಿ ಬಿಡು, ಸ್ನಾನ ಮಾಡಿಸ್ತೀನಿ. ಅವಳು ಎಂಜಾಯ್ ಮಾಡಲಿ, ನ್ಯಾಚುರಲ್ ಆಗಿರಲಿ ಅವಳು. ಹೆಂಗೂ ಸ್ನಾನ ಮಾಡ್ತಾಳಲ್ಲ ಇವಾಗ ಹೋಗಿ. ಅಮ್ಮ ಅಲ್ಲಿ ನೋಡು ಡಾಗಿ, ಗೊಂಬು ಡಾಗಿ ನಿನ್ನ ಹಿಂದೆ. ಇಲ್ಲ ಇಲ್ಲ, ಇದೆ ಪಾಚಿ ಮಾಡ್ತಿದ್ದ, ಚಾಚಿ ಮಾಡ್ತಿದ್ದೆ ಎಲ್ಲ. ಗೊಂಬು ಎದ್ದಿಳು, ಕರಿಯ ಬಾರೋ. ಚಿನ್ನ ಎದ್ದೇಳು ಸಾಕು, ಮಿಮ್ಮಿ ಬರುತ್ತೆ, ಎದ್ದೇಳು ಮಿಮ್ಮಿ. ನೋಡ್ಕೋ ಬ್ಯಾಲೆನ್ಸ್ ಸಿಗಲ್ಲ ಅವಳಿಗೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್ ಯಾಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆಗೆ. ಚಿನ್ನ ಹಾಯ್ 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 ಮಾಡ್ತಾ ಇಲ್ಲ, ಹಾಯ್ ಅಲ್ಲಿ ನೋಡು, ಇಲ್ಲಿ ಇಲ್ಲಿ. ಹಾಯ್ ಹಾಯ್ ಮಾಡು, ಮೂಡಿಲ್ಲ ಅವಳಿಗೆ. ನಾವು ಬಂದಿದ್ದು ಮಲ್ಲೇಶ್ವರಂ ಲಂಚ್ ಹೋಮ್, ಕರಾವಳಿ ಲಂಚ್ ಹೋಮ್ಗೆ ಬಂದಿದ್ವಿ. ಈ ಒಂದು ಕರಾವಳಿ ಲಂಚ್ ಹೋಮು ಸುಮಾರು 40 ವರ್ಷದ ಹಳೆಯದು. ಟೇಸ್ಟ್ ಮಾತ್ರ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ನಾನು ರಾಗು ಮೀನು ಊಟನ ತೊಗೊಂಡಿದ್ವಿ, ಹಾಗೆ ಅಂಜಲ್ ಫ್ರೈ ಆ್ಯಂಡ್ ಬಾಂಗ್ಡಾ ಫ್ರೈ. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ನಾನು ಆವಾಗವಾಗ ಈ ಹೋಟೆಲ್ಗೆ ವಿಸಿಟ್ ಮಾಡ್ತೀವಿ. ಫೈನಲಿ ನಾವು ಚಿಕ್ಕಪೇಟೆ ತಲುಪಿದ್ವಿ. ಸೀರಿಯಸ್ಲಿ ತುಂಬಾ ರಶ್ ಇತ್ತು. ಯಾರೂ ಕೂಡ ವೀಕೆಂಡ್ಗೆ ಶಾಪಿಂಗಿಗೆ ಅಂತ ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ಮಂಡೇ ಆ ಥರ ಬನ್ನಿ, ಆ ಥರ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ತುಂಬಾ ರಶ್ ಇತ್ತು. ನಮಗೆ ಸ್ಯಾಟರ್ಡೇ ಹೋಗಿರೋದ್ರಿಂದ ಕಾರ್ ಪಾರ್ಕಿಂಗ್ ಸಿಗಲೇ ಇಲ್ಲ, ಹೌಸ್ಫುಲ್ ಆಗಿಬಿಟ್ಟಿತ್ತು ಪೇ ಪಾರ್ಕಿಂಗ್. ಹಾಗೆಯೇ ಆ ಪೋತಿ ಸರ್ಕಲ್ನ ಸುಮಾರು 3 ರೌಂಡ್ ಹಾಕಿದ್ದೀವಿ ನಾವು. ಹಂಗಿದ್ರು ನಮಗೆ ಎಲ್ಲೂ ಕಾರ್ ನಿಲ್ಸೋಕ್ಕೆ ಸಿಗಲೇ ಇಲ್ಲ. ಆಮೇಲೆ ಕೊನೆಗೆ ಅಲಂಕಾರ್ ಪ್ಲಾಜ್ ಹತ್ರ ಹೋದ್ವಿ, ಅಲ್ಲಿ ಪಾರ್ಕಿಂಗ್ ಸಿಕ್ತು. ಸೊ ಅಲ್ಲಿ ಕಾರ್ ಹಾಕ್ಬಿಟ್ಟು ನಡ್ಕೊಂಡು ನಾವು ಚಿಕ್ಕಪೇಟೆಗೆ ಬಂದ್ವಿ. ತುಂಬಾ ರಶ್ ಇತ್ತು, ನಿಜವಾಗ್ಲೂ ಕಷ್ಟ ಆಯಿತು. ಆಲ್ರೆಡಿ ಗರಂ ಆಗಿದ್ರು ನಮ್ಮ ಪತಿದೇವರು. ಲುಕ್ ನೋಡ್ತಾ ಇದ್ರೇ ಭಯ ಆಗ್ತಾಯಿತ್ತು. ಫುಲ್ ಲುಕ್ ಸಿಟ್ ಮಾಡ್ಕೊಂಡು ಹೋಗ್ತಾನೇ ಇದ್ರು ಮುಂದೆ ಮುಂದೆ ಮುಂದೆ. ನಾನು ವಿಸಿಟ್ ಮಾಡಿರೋ ಶಾಪ್ ಬಂದುಬಿಟ್ಟು ಹಾಗೆ ಲೊಕೇಟ್ ಆಗಿರೋದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಅಲ್ಲಿ ಒಳಗಡೆ ನಾನು ವಿಡಿಯೋ ಮಾಡಲಿಲ್ಲ, ಮರ್ತೋಯ್ತು ನನಗೆ, ಯಾಕೆಂದರೆ ಕಲೆಕ್ಷನ್ ನೋಡ್ತಾ ಇದ್ದೆ. ಸೊ ವಿಡಿಯೋ ಮಾಡೋದೇ ಮರ್ತೋಯ್ತು. ಕುಮರನ್ ಸಿಲ್ಕ್ಸ್ ಆ್ಯಂಡ್ ಧನಲಕ್ಷ್ಮಿ ಸಿಲ್ಕ್ಸ್ ಅಂತ ಇದೆ. ಅದ್ರ ಆಪೋಸಿಟೇ ಬಂದುಬಿಟ್ಟು ಒಂದು ಗಲ್ಲಿ ಥರ ಕಾಣಿಸುತ್ತೆ ನಿಮಗೆ. ಮೇಲೆ ಫಸ್ಟ್ ಫ್ಲೋರಲ್ಲಿ ನೀವು ಹತ್ಬಿಟ್ಟು ಹೋಟೆಲ್ ವಿಜಯ ವಿಹಾರ್ ಅಂತ ಇದೆ. ಸೊ ಅದರ ಫಸ್ಟ್ ಫ್ಲೋರಲ್ಲಿ ಈ ಒಂದು ನಾನು ಈಯಾಗಿ ತೊಗೊಂಡಿರೋವಂಥ ಡ್ರೆಸ್ದು ಅಂಗಡಿ ಲೊಕೇಟ್ ಆಗಿರೋದು. ತುಂಬಾ ಕಲೆಕ್ಷನ್ಸ್ ಇದೆ. ಈ ಚಿಕ್ಕ ರೋಡಲ್ಲಿ ನೀವು ಲಾಸ್ಟ್ ಎಂಡ್ಗೆ ಹೋದರೆ ಅಲ್ಲೇ ನಿಮಗೆ ಈಯಾಗಿ ಬರ್ಡೇ ಕಲೆಕ್ಷನ್ದು ನಾನು ಡ್ರೆಸ್ಸನ್ನು ತೊಗೊಂಡಿದ್ದು. ಸೂಪರಾಗಿತ್ತು ನೋಡಿ, ಇಲ್ಲೇ ಇದೆ ಮದನ್ ಕಿಡ್ಸ್ ವೇರ್ ಅಂತ. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇವರು ಜಾಸ್ತಿ ಡಿಸ್ಪ್ಲೇ ಮಾಡಿಲ್ಲ, ಎಲ್ಲ ಬಾಕ್ಸ್ ಒಳಗಡೆ ಇತ್ತು. ನೀವು ಹೋಗಿ ಬರ್ಡೇ ಕಲೆಕ್ಷನ್ಸ್ನ ಕೇಳಿ, ಅವರು ತೋರಿಸ್ತಾರೆ. 1 to 10 ಇಯರ್ಸ್ವರೆಗೂ ಬರ್ಡೇ ಕಲೆಕ್ಷನ್ ಸೂಪರಾಗಿತ್ತು. ಯಾಕೆ ಅಲ್ಲಾಡ್ತಾ ಇದೆ? ಬಿಡು ಬಿಡೋದು ಸ್ಟಿಕ್ಕು. ಶಾಪಿಂಗ್ ಎಲ್ಲ ಮುಗೀತು ಗೈಸ್. ದಯವಿಟ್ಟು ವಿಡಿಯೋ ಮಾಡೋಕ್ಕಾಗಿಲ್ಲ. ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ವಿಡಿಯೋ ಮಾಡ್ಕೊಂಡು ಬರೋಣ ಅಂತ ಬರ್ಡೇ ಶಾಪಿಂಗ್ದು. ಬಟ್ ಹೆವಿ ಕ್ರೌಡು, ವೀಕೆಂಡ್ ಸ್ಯಾಟರ್ಡೆ, ನಡೆಯೋದಕ್ಕೂ ಕೂಡ ಅಲ್ಲಿ ಜಾಗನೇ ಇರಲಿಲ್ಲ. ಅಂಗಡಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿತ್ತು, ಫುಲ್ ಹೌಸ್ಫುಲ್ ಅಂತ ಹೇಳ್ಬೋದು. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಡ್ರೆಸ್ಸಸ್ ತೊಗೊಂಬಂದಿದ್ದೀನಿ, ತೋರಿಸ್ತೀನಿ ಆಯಿತಾ. ಮನೆಗೆ ಹೋಗಿದ ತಕ್ಷಣ ನಾನು ಅದನ್ನು ಶೋ ಮಾಡ್ತೀನಿ ಆಯಿತಾ. ಎಷ್ಟು ಪ್ರೈಸು ಹೇಳ್ತೀನಿ ನಾನು ಆಯಿತಾ. ಒಂದು ಡ್ರೆಸ್ದು ಬರ್ಡೇ ಡ್ರೆಸ್ದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ತೋರಿಸ್ತಾ ಇದ್ದೀನಿ. ಎಕ್ಸೈಟಿಂಗ್ ಆಗೇನಿಲ್ಲ, ಚೆನ್ನಾಗಿದೆ.
ತೋರಿಸೇ ಇಲ್ಲ. ಇದನ್ನು ಹಾಗೇನೆ ಬಚ್ಚಿಡಬೇಕು ಅಂತ ಏನಿಲ್ಲ, ತೋರಿಸ್ತಾ ಇದ್ದೀನಿ. ಸೊ ಯಾವುದನ್ನು ಬರ್ಡೇಗೆ ಹಾಕಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಾಳೆ ಬೆಳಗ್ಗೆ ಬರುತ್ತೆ. ಓಕೆ, ಇವತ್ತು ಇಷ್ಟು ಸಂಜೆ 7 ಗಂಟೆ ಆಗಿದೆ. ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ಅಲ್ಲ, ಭಾನುವಾರ ಬೆಳಗ್ಗೆ. ಸೊ ನಿಮಗೆ ಈ ವಿಡಿಯೋ ನೋಡೋಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗುತ್ತೆ ನೈಟ್ ವಿಡಿಯೋ ಶೂಟ್ ಮಾಡ್ತಿದ್ದೀನಿ ಅಂತ. ಓಕೆ, ಕೊಚ್ಚಿ ನಿಮ್ಮ ನಂಗೆ ವಿಡಿಯೋನೇ ಮಾಡಕ್ ಬಿಡಲ್ಲ ಗೈಸ್. ಹೇಳಿ ಆಯ್ತಾ, ಸಪೋರ್ಟೇ ಮಾಡಲ್ಲ. ಸಪೋರ್ಟ್ ಮಾಡಿ ಬ್ರೋ ಅಂತ ಹೇಳಿ ಆಯ್ತಾ. ಓಕೆ, ಇದು ಕಲರು ಈ ಥರ ಇದೆ, ಲೈಟ್ ಪಿಂಕ್, ಚೆನ್ನಾಗಿದೆ. ಇಲ್ಲೆಲ್ಲ ಇದು ಬಂದಿದೆ, ಮಣಿ ಬಂದಿದೆ, ಪಿಂಕ್ ಆ್ಯಂಡ್ ವೈಟ್ ಮಣಿ ಬಂದಿದೆ, ಚೆನ್ನಾಗಿದೆ. ಹಾಗೆ ಹಿಂದೆ ನೋಡ್ಬೋದು. ಇದ್ರ ಪ್ರೈಸ್ ಕಮೆಂಟ್ ಮಾಡಿ ಆಯಿತಾ, ಹೇಳಬೇಕಾ ಪ್ರೈಸ್. ಹಿಂದೆ ಒಂಥರ ಏನೋ ಒಂಥರ ಶೇಪ್ ಚೆನ್ನಾಗಿ ಬಂದಿದೆ, ಒಂಥರ ಟೈ ಥರ ಬಂದಿದೆ. ಇಲ್ಲೆಲ್ಲ ಬ್ಯಾಕ್ ಕಟ್ಟೋದೆಲ್ಲ ಇದೆ, ಚೆನ್ನಾಗಿದೆ. ಹೇಗಿದೆ ಗೈಸ್ ಹೇಳಿ ಆಯಿತಾ. ಚೆನ್ನಾಗಿದೆ, ಕಮೆಂಟ್ ಮಾಡಿ. ಇದು ಒಂದು ಡ್ರೆಸ್, ಇನ್ನೊಂದು ಡ್ರೆಸ್ ಚೆನ್ನಾಗಿದೆ. ಪ್ರೈಸ್ ಹೇಳಲ್ಲ ಆಯಿತಾ, ನೀವು ಗೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರೈಸ್ ಹೇಳ್ತೀನಿ ಆಯಿತಾ. ಓಕೆ, ಎಷ್ಟು ನಾಟಿ ಮಾಡ್ತೀಯ ಕೊಂಬತ್ತೀನಿ. ಓಕೆನಾ, ನೆಕ್ಸ್ಟ್ ಇದೊಂದು, ಇದು ನೋಡಿ, ಆ ಡ್ರೆಸ್ಗಿಂತ ಈ ಬಾಕ್ಸ್ ದೊಡ್ಡದಾಗಿದೆ. ಜಸ್ಟ್ ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋ ಚೆನ್ನಾಗಿ ಬರ್ತಿಲ್ಲ ಅನ್ಕೋತೀನಿ, ಹಿಂಗೆ ಬರಬೇಕಿತ್ತಲ್ವಾ. ಓಕೆ, ಸ್ವಲ್ಪ ಮೇಲೆ. ಓಕೆ, ಇದು ಇನ್ನೊಂದು. ನಾನು ಬರ್ತಿಲ್ಲ, ನಾನು ತಲೆ ಕಟ್ಟಾಗ್ಬಿಟ್ಟಿಲ್ಲ. ಹಾಂ, ಈ ಚೆನ್ನಾಗಿ ಬರ್ತಾ ಇದೆ. ಸುಮ್ಮನೆ ಇಟ್ಬಿಡು, ನಿನ್ನ ಪಾಡ ನೀನು ಇಟ್ಬಿಟ್ರೆ ಇನ್ನೂ ಒಳ್ಳೇದು. ಇಡು ಇಡು, ಕೆಳಗಿಡು ಕೆಳಗಿಡು. ವಿಡಿಯೋ ಮಾಡೋದೇ ಒಂದು ದೊಡ್ಡ ಪ್ರಾಬ್ಲಮ್. ಕಲರ್ ನೋಡ್ತಾ ಇರ್ಬೋದು, ಮಲ್ಟಿ ಕಲರ್, ಸ್ಕೈ ಬ್ಲೂ ಆ್ಯಂಡ್ ಲ್ಯಾವೆಂಡರ್. ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಹೇಗಿದೆಯೋ ಗೊತ್ತಿಲ್ಲ ನನಗೆ. ಇದು ಕ್ಯೂಟಿಯಾಗಿ ಚಿಬ್ಲಿ ಆಗಿದೆ. ಒಂದು ನಿಮಿಷ ನಾನು ಇಟ್ಕೊಂಡೇ ತೋರಿಸ್ಬಿಡ್ತೀನಿ. ನೋಡಿ ಈ ಡ್ರೆಸ್, ಸಖತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿದೆ. ತುಂಬ ಬಫ್ ಇದೆ ಆಯಿತಾ, 1 by 1 ಬಫ್ ಇದೆ. ಹಾಗೆ ಹಿಂದೆ ಟೈ ಮಾಡೋದಕ್ಕೆ ಇದು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ವೈಟ್ ಆ್ಯಂಡ್ ಲ್ಯಾವೆಂಡರ್ ಸ್ಕೈ ಬ್ಲೂ ಕಲರ್. ಸೊ ಇದು ಬರ್ಡೇಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾವುದು ಇಷ್ಟ ಆಯಿತು ಅದನ್ನು ಹೇಳಿ, ನಾನು ಬರ್ಡೇಗೆ ಅದೇ ಡ್ರೆಸ್ನ ಹಾಕ್ತೀನಿ ಆಯಿತಾ. ಜಾಸ್ತಿ ಕಮೆಂಟ್ಸ್ ಯಾವುದಕ್ಕೆ ಬರುತ್ತೆ ನೋಡೋಣ. ಹಾಗೆ ಇದಕ್ಕೊಂದು ಕ್ಯಾಪ್ ಬಂದಿದೆ, ಚೆನ್ನಾಗಿದೆ ಅಲ್ವಾ. ನಂಗೆ ಆಗೋದಿಲ್ಲ ಅವಳ ಡ್ರೆಸ್, ನೀವಂದ್ರೆ ಹಾಕೋತೀನಿ. ಕ್ಯೂಟ್ ಆಗಿದೆ ನೋಡಿ, ಅವಳ ಡ್ರೆಸ್ ನಾನೇ ಓಪನ್ ಮಾಡಿದ್ದೀನಿ. ಸೊ ಯಾವುದು ಹಾಕಬೇಕು ಅಂತ ಮೆನ್ಷನ್ ಮಾಡಿ ಆಯಿತಾ. ಸೊ ನಿಮ್ಮ ಫೇವ್ರೇಟ್ ಕಲರ್ಸ್ ಮೆನ್ಷನ್ ಮಾಡಿ. ಇದೊಂದು ಡ್ರೆಸ್ ಪ್ರೈಸ್ ನಾನು ಹೇಳ್ತೀನಿ ಆಯಿತಾ. ಗೆಸ್ ಮಾಡಿ ಗೈಸ್, ಪ್ರೈಸ್ ಎಷ್ಟಾಗಿರ್ಬೋದು ಅಂತ. ಓಕೆ, ಇದು ಒಂದು ಆ್ಯಂಡ್ ಇದು ಒಂದು. ಓಕೆ, ಈ ಆ್ಯಂಡ್ ಬರ್ಡೇ ಡ್ರೆಸ್ಸಸ್. ಸೊ ಎರಡೂ ಇಷ್ಟ ಆಯಿತು, ಹಾಗಾಗಿ ಎರಡನ್ನ ಬೈ ಮಾಡಿದ್ದೀನಿ. ಓಕೆ, ಇದಕ್ಕೊಂದು ಕ್ಯೂಟ್ ಕ್ಯಾಪ್ ಮತ್ತು ಇದಕ್ಕೆ ಆಕ್ಸೆಸರೀಸ್ ಎಲ್ಲ. ಸೊ ಮಂಡೇ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಇರಲಿಲ್ಲ, ಲೇಟ್ ಆಯಿತು, ತುಂಬ ಕ್ರೌಡ್ ಇತ್ತು ಚಿಕ್ಕಪೇಟೆ. ಹಾಗಾಗಿ ನಾಗೋ ನೀನು ಬ್ಯಾಕ್ಗ್ರೌಂಡು ಮ್ಯೂಸಿಕ್ ಕೊಟ್ಟೆ ಅಂದರೆ ಕಾಪಿರೈಟ್ ಅಂತ ಬರುತ್ತೆ. ನಾನು ಇಷ್ಟೊತ್ತು ವಿಡಿಯೋ ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. ಓಕೆ ಗೈಸ್, ಇದು ನನ್ನ ಮಗಳ ಬರ್ಡೇ ಕಲೆಕ್ಷನ್ಸ್. ಓಕೆನಾ. ಸಾರಿ ಗೈಸ್, ಚಿಕ್ಕಪೇಟೆಲಿ ಹೆವಿ ಕ್ರೌಡ್, ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇನ್ನೊಂದು ತುಂಬ ಭಯನೂ ಆಗ್ತಾ ಇತ್ತು, ಯಾಕೆಂದರೆ ಅಲ್ಲಿ ಚೋರ್ ಬಜಾರ್ ಅಂತಲೇ ಫೇಮಸ್ ಆಗಿದೆ. ಮೊಬೈಲ್ ಹಿಂಗೆ ಹಿಡ್ಕೊಂಡ್ರೆ ಅಷ್ಟೇ 5 ನಿಮಿಷದಲ್ಲಿ ಮಾಯ ಆಗ್ಬಿಡುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ. ಓಕೆ, ಸಾರಿ. ನೆಕ್ಸ್ಟ್ ಟೈಮ್ ಖಂಡಿತ ಚಿಕ್ಕಪೇಟೆಗೆ ಹೋದರೆ ಖಂಡಿತ ವಿಡಿಯೋ ಮಾಡ್ತೀನಿ. ಓಕೆನಾ ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ,
ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೆ. ಓಕೆ ಗೈಸ್, ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.